ಹಾಸನದಲ್ಲಿ ಭೂಸ್ವಾಧೀನಕ್ಕೆ ವಿರೋಧ, ಗೃಹ ಮಂಡಳಿ ಯೋಜನೆಗೆ ಆಕ್ರೋಶ. ನಮ್ಮ ಭೂಮಿ ನಾವು ಕೊಡಲ್ಲ, ಹೋರಾಟಕ್ಕೆ ರೈತರು ಪ್ಲಾನ್. ಭೂಮಿ ಕೊಟ್ಟು ಏನ್ ಮಾಡೋದು? ಸರ್ಕಾರಕ್ಕೆ ರೈತರ ವಾರ್ನಿಂಗ್. ಭೂಸ್ವಾಧೀನ ಬಡಿದಾಟದ ಸ್ಟೋರಿ ಇದು. ಕರ್ನಾಟಕ ಗೃಹ ಮಂಡಳಿಯವರು ಭೂ ಸ್ವಾಧೀನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ನಮಗೆ ಇದನ್ನೇ ನಂಬಿಕೆ ಎಂದು ಬದುಕ್ತಾ ಇರೋರು ನಾವು ಮತ್ತೆ ಬೇರೆದು ಮಾಡೋಕ್ಕಾಗಲ್ಲ. ಬೇಕಾದ್ರೆ ಅವ್ರ ಜಮೀನು ಬೇಕಾದ್ರೆ ನಮಗೆ ಇರೋರಿಗೆಲ್ಲ ವಿಸಾ ಕೊಟ್ಬಿಟ್ಟು ಅವ್ರ ಜಮೀನು ವಹಿಸ್ಕೊಬಿಟ್ಟು. ಹಾಸನದಲ್ಲಿ ಭೂ ಸ್ವಾಧೀನಕ್ಕೆ ರೈತರು ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೊಸೂರು ಕುಪ್ಪಳ್ಳಿ ಗ್ರಾಮದ ಬಳಿ ಭೂ ಸ್ವಾಧೀನ ಮಾಡಿಕೊಳ್ಳಲಾಗುತ್ತೆ. ಗೃಹ ಮಂಡಳಿಯ ಯೋಜನೆ ಇದು. ಸೊ ಈ ಯೋಜನೆಗೋಸ್ಕರ ಹೊಸೂರು ಕುಪ್ಪಳ್ಳಿ ಇನ್ನು ಮುಂತಾದ ಗ್ರಾಮದ ಬಳಿ ಭೂ ಸ್ವಾಧೀನಕ್ಕೆ ಗೃಹ ಮಂಡಳಿ ಮುಂದಾಗಿರೋದು. ಗೃಹ ಮಂಡಳಿಯ ಈ ಯೋಜನೆಗೆ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗೃಹ ಮಂಡಳಿಯವರ ಯೋಜನೆ ಹಾಗಾದ್ರೆ ಏನು? ನಿವೇಶನ ನಿರ್ಮಾಣದ ಯೋಜನೆ ಇದು. ಸೊ ಗೃಹ ಮಂಡಳಿ ನಿವೇಶನ ನಿರ್ಮಾಣಕ್ಕೆ ವಿರೋಧ ವ್ಯಕ್ತ ಆಗ್ತಿದೆ. ಸುಮಾರು 389 ಎಕರೆ ಭೂ ಸ್ವಾಧೀನಕ್ಕೆ ಗೃಹ ಮಂಡಳಿ ಸಿದ್ಧ ಆಗ್ತಿರುವಂತದ್ದು. ಆದ್ರೆ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕೆಎಚ್ಬಿ ಅಧ್ಯಕ್ಷ ಶಿವಲಿಂಗೇಗೌಡ ಅವರ ತವರು ಜಿಲ್ಲೆಯಲ್ಲೇ ಈ ಯೋಜನೆಗೆ ವಿರೋಧ ವ್ಯಕ್ತ ಆಗ್ತಿದೆ. ರಾಜ್ಯ ಸರ್ಕಾರದ ವಿರುದ್ಧ ಕಾನೂನು ಹೋರಾಟಕ್ಕೂ ರೈತರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನ ನೀಡೋದಿಲ್ಲ ಅಂತ ಹೇಳ್ಕೊಂಡು ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬರೋಬ್ಬರಿ 389 ಎಕರೆ ಪ್ರದೇಶ ಇದು. ರೈತರು ಸುಮಾರು ವರ್ಷಗಳಿಂದ ಈ ಭೂಮಿಯಲ್ಲೇ ಉಳುಮೆ ಮಾಡಿಕೊಂಡು ಅದರಿಂದ ಬಂದಂತಹ ಆದಾಯದಿಂದ ಜೀವನ ನಡೆಸ್ತಾರೆ. ಆದ್ರೆ ಇದ್ದಕ್ಕಿದ್ದಂತೆ ಗೃಹ ಮಂಡಳಿಯವರು ಬಂದು ಭೂ ಸ್ವಾಧೀನ ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡು ನೋಟಿಸ್ ಕೊಟ್ರೆ ಅವ್ರು ಏನ್ ಮಾಡ್ಬೇಕು? ಜಮೀನ್ ಮಾರಾಟ ಮಾಡ್ಕೊಂಡು ಅದ್ರ ಬಂದಿದ್ದಂತ ದುಡ್ಡಲ್ಲಿ ಎಷ್ಟು ವರ್ಷ ಅಂತ ಜೀವನ ಮಾಡಕ್ಕಾಗತ್ತೆ? ಭೂಮಿನೇ ಅವರಿಗೆ ದುಡಿಮೆ, ಭೂಮಿಯಿಂದ ಬಂದಂತಹ ಬೆಳೆಯಿಂದನೇ ಅವರಿಗೆ ದುಡಿಮೆ ಆಗುವಂಥದ್ದು. ಬರೋಬ್ಬರಿ 389 ಎಕರೆ ಭೂ ಸ್ವಾಧೀನಕ್ಕೆ ವಿರೋಧ ವ್ಯಕ್ತ ಆಗ್ತಿದೆ. ಇರೋ ಜಮೀನು ವಹಿಸ್ಕೊಬಿಟ್ಟಿದ್ದಾರೆ. ಏನ್ ಮಾಡ್ಬೇಕು? ಮಕ್ಕಳು ಬರೀ ಕಾಲಕ್ಕೆಲ್ಲ ಏನ್ ಮಾಡ್ಬೇಕು ಅಂತ ನಮಗೆ ತುಂಬಾ ತೊಂದರೆ ಆಗಿದೆ ಸರ್. ದಯವಿಟ್ಟು ನಾವು ಜಮೀನು ಕೊಡೋಕ್ಕಾಗಲ್ಲ, ಬೇರೆ ಎಲ್ಲಾರು ಮಾಡ್ಕೊಳ್ಳಿ. ನೀವು ಜಮೀನು ತಗೊಂಡು ಸೈಟ್ ಕೊಟ್ಟರೆ ನಮ್ಗೆ ನೀವು ಕೊಡೋ ಸೈಟಿಗೆ ಕಂದಾಯ ಕಟ್ಟಕ್ಕೆ ದುಡಿಯೋಕ್ಕಾಗಲ್ಲ. ಆ ದುಡ್ಡನ್ನ ಎಲ್ಲಿಂದ ತರೋಣ ಕಂದಾಯ ಕಟ್ಟಕ್ಕೆ? ನಾವು ಇರೋ ಸೈಟ್ ಕೊಡೋ ಸೈಟ್ನ ಒಂದೊಂದನ್ನ ಮಾರ್ಕೆಬಿಟ್ಟು ತಿರುಗಿ ನಾವು ಕಂದಾಯ ಕಟ್ಟಿಗೆ ಅಂದ್ರೆ ನಮ್ಮ ಮಕ್ಳು ಮರಿ ಜೀವನ ಹೆಂಗ್ ಮಾಡೋಣ? ನಮ್ಗೆ ಇರೋದೇ ಆಧಾರ ಜಮೀನು ದುಡ್ಕತಿನಾಗೆ. ಅದನ್ನ ಬಿಟ್ಟರೆ ನಮಗೆ ಬೇರೆ ಏನೋ ಕೆಲಸ ಬರಲ್ಲ, ಕಸಬು ಬರಲ್ಲ. ನಾವು ಇದರಲ್ಲೇ ಜೀವನ ಮಾಡ್ಕೊಂಡು ಇದ್ದೀವಿ. ಇದನ್ನ ಬಿಟ್ಟು ನಮಗೆ ಬೇರೆ ವಿಷಯ ಇಲ್ಲ ಸರ್. ಬೇಕಾದ್ರೆ ಅವ್ರ ಜಮೀನು ಬೇಕಾದ್ರೆ ನಮಗೆ ಇರೋರಿಗೆಲ್ಲ ವಿಸಾ ಕೊಟ್ಬಿಟ್ಟು ಅವ್ರ ಜಮೀನು ವಹಿಸ್ಕೊಬಿಡ್ಲಿ. ಇಲ್ಲಿ ಸ್ವಾಧೀನ ಪಡಿಸ್ಕೊಂಡು ಜಮೀನೆಲ್ಲ ನಾವು ವಶಪಡಿಸ್ಕೊತೀವಿ ಅಂತ ಹೇಳಿ ನೋಟಿಸ್ ಕಳಿಸಿದ್ದಾರೆ. ನಂದು ಇರೋದು 36 ಕುಂಟೆ ಜಮೀನು. 2 ಹಸುಗಳು ಸಾಕ್ಯಂಡು ಜೀವನ ಮಾಡ್ತಾ ಇದ್ದೀನಿ. ಒಂದು ಬಾವಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಈಗ ಇದ್ದದ್ದ ಸಾಕೆ ಹೋಗ್ತಾ ಇದ್ದೀನಿ. ದಯವಿಟ್ಟು ನಾನು ಅದನ್ನ ಕೊಡಕ್ಕೆ ನಾನು ಇಷ್ಟಪಡ್ತಿಲ್ಲ ಸರ್. ಆದಷ್ಟು ಸರ್ಕಾರ ನನಗೆ ನನ್ನಂತೆ ಉಳಿಸ್ಕೊಡಕ್ಕೆ ನಾನು ಸಖತ್ ಇಷ್ಟ. ಸರ್, ಕರ್ನಾಟಕ ಗೃಹ ಮಂಡಳಿಯವರು 387 ಎಕರೆ ಭೂ ಸ್ವಾಧೀನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ನಮಗೆ. ಸರ್, ಸುಮಾರು 15-20 ವರ್ಷದಿಂದ ನಾವು ರೇಷ್ಮೆ ಬೆಳ್ಕೊಂಡು ಅದರಲ್ಲೇ ಜೀವನ ಮಾಡ್ಕೊಂಡು ಅದನ್ನೇ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದೀವಿ. ಈಗ ಅದನ್ನು ಭೂಮಿನ ಸ್ವಾಧೀನ ಮಾಡ್ಕೊಂಡ್ರೆ ನಮಗೆ ಜೀವನ ಮಾಡೋಕ್ಕೆ ಏನೂ ಅನುಕೂಲ ಇಲ್ಲ. ಹಂಗಾಗಿ ನಾವು ಜಮೀನು ಕೊಡಲ್ಲ ಅಂತ ಅರ್ಜಿ ಕೊಟ್ಟಿದ್ದೀವಿ. ಅವ್ರ ಕಡೆಯಿಂದ ಏನೂ ರೆಸ್ಪಾನ್ಸ್ ಬಂದಿಲ್ಲ. ಇನ್ನು ನೋಟಿಸ್ ರಿಪ್ಲೈ ಮಾಡಿ ನೋಟಿಸ್ ಕಳಿಸಿದ್ದೀವಿ ನಾವು ಕೊಡಲ್ಲ ಜಮೀನು ಅಂತ. ಮತ್ತೆ ಕೋರ್ಟಿಗೂ ನಾವು ಹೋಗೋಕ್ಕೆ ತಯಾರಿದ್ದೀವಿ. ರೈತರೆಲ್ಲ ರೇಷ್ಮೆ ಮಾಡ್ಕೊಂಡು ಜೀವನ ಮಾಡ್ತಿದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಭೂಮಿ ಬಿಟ್ಕೊಡಕ್ಕೆ ತಯಾರಿಲ್ಲ. ನಾವು ಏನಂದರೆ ನಮಗಿರೋದೇ ಅರ್ಧ ಎಕರೆ 1 ಎಕರೆ ಜಮೀನು ಅಷ್ಟೇ. ಬೇರೆ ಜಮೀನು ಅಂತ ಬೇರೆ ಎಲ್ಲೂ ಇಲ್ಲ. ನಾವು ಇದೇ ಜಮೀನಲ್ಲಿ ದುಡಿಬೇಕು, ಇದೇ ಜಮೀನಲ್ಲಿ ಜೀವನ ಮಾಡಬೇಕು. ಈಗ ನಾವು ನಮ್ಮ ಜಮೀನಲ್ಲಿ ಹಸುಗಳು ಸಾಕೊಂಡಿದ್ದೀವಿ, ತೆಂಗಿನ ಗಿಡಗಳು ಹಾಕೊಂಡಿದ್ದೀವಿ, ಸ್ವಲ್ಪ ರೇಷ್ಮೆ ಹಾಕೊಂಡಿದ್ದೀವಿ. ಅದರಿಂದ ಏನು ಮಾಡ್ತಾಯಿದ್ವಿ ಅಂದರೆ ನಾವು ಜೀವನ ಮಾಡ್ತಾಯಿದ್ದೀವಿ. ಈಗ ಆ ಜಮೀನುವೇ ಕರ್ನಾಟಕ ಗೃಹ ಮಂಡಳಿಯವರು ವಹಿಸ್ಕೊಂಡ್ರೆ ನಾವು ಬೇರೆ ಯಾವುದು ಕೆಲಸ ನಮಗೆ ಗೊತ್ತೇ ಇಲ್ಲ. ನಮಗಿರೋದು ಅಲ್ಪ ಸ್ವಲ್ಪ ಜಮೀನು. ಅದನ್ನು ಉಳಿಸ್ಕೊಟ್ರೆ ಮುಂದೆ ಸರ್ಕಾರದ ಕಡೆಯಿಂದ ಒಳ್ಳೇದಾಗುತ್ತೆ ನಮಗೆ. ದಯವಿಟ್ಟು ನಮ್ಮ ಜಮೀನ ನಮಗೆ ಬಿಟ್ಕೊಡಿ. ನೀವು ಬೇರೆ ಎಲ್ಲರೂ ಮಾಡ್ಕೊಳ್ಳಿ. ನಮಗೆ ನೀವು ಕೊಡೋ ಸೈಟು ಅಗತ್ಯತೆ ಇಲ್ಲ. ನಾವು ಯಾಕೆಂದರೆ ನಾವು ಸಾಲ ಮಾಡ್ತೀವಿ, ಬೇಕಾದ್ರೆ ಕೂಲಿ ಮಾಡ್ತೀವಿ. ನಮ್ಮ ಜಮೀನಲ್ಲಿ ನಾವು ದುಡ್ಕೊಂಡು ತಿಂತೀವಿ. ಪೂರ್ವಜರ ಕಾಲದಿಂದ ಬಂದಿರೋದಿದು. ಏಕೆಂದ್ರೆ ಅವರು ತಲೆಮಾರು ಕಾಲದಿಂದನೂ ಬೆಳೆ ಬೆಳ್ಕೊಂಬಂದಿದ್ದಾರೆ. ನಾವೀಗೇನೆ ಹೊಸ್ದಾಗಿ ಬಹುವಾರ್ಷಿಕ ಬೆಳೆ ಅಂತ ರೇಷ್ಮೆ ಗಿಡ ಬೆಳ್ಕೊತಾ ಇದ್ವಿ. ನಾವು ಇದನ್ನೇ ನಂಬಿಕೆ ಎಂದು ಬದುಕ್ತಾ ಇರೋರು ನಾವು ಮತ್ತೆ ಬೇರೆದು ಮಾಡೋಕ್ಕಾಗಲ್ಲ. ಭೂಮಿ ಹೆಂಗೋ ಇದ್ದಿದ್ದು ಭೂಮಿ ಎಲ್ಲನೂ ಹಿಂಗೆ ಫಲವತ್ತು ಮಾಡ್ಕೊಂಬಿಟ್ಟು ಬೆಳೀತಾ ಇರೋದ್ರಿಂದ ನಾವು ಮತ್ತಿನ್ನು ಇದು ಮಾಡ್ಕೊಂಬಿಟ್ಟು ಇನ್ನು ಮುಂದಕ್ಕೆ ಇನ್ನೆಲ್ಲಿ ಹೋಗೋಕ್ಕಾಗುತ್ತೆ ಸರ್? ಅವರು ಲೇಔಟ್ ಮಾಡೋಕ್ಕೆ ಅಂದರೆ ಸರ್ಕಾರದಿಂದ ಸೈಟ್ ಮಾಡಿಬಿಟ್ಟು ಇದು ಕೊಡೋಕ್ಕೆ ಅಂತ ಇದು ಮಾಡಿದ್ದಾರೆ. ಅವ್ರು ನಮಗೆ ನೇರವಾಗಿ ಏನು ಹೇಳಿಲ್ಲ. ಬಂದವರು ಪೇಪರ್ ಕಳಿಸಿದ್ದಾರೆ, ಇದು ಮಾಡಿದ್ದಾರೆ. ಮುಂದಿನ ಹೋರಾಟ ಅಂದರೆ ಸರ್ ನಾವು ಕಾನೂನು ಪ್ರಕಾರದಲ್ಲೇ ಹೋರಾಡ್ತೀವಿ. ಜಮೀನು
ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ಕೃಷ್ಣಮೂರ್ತಿ, ಈಗ ಹಾಸನದಲ್ಲಿ ಭೂಸ್ವಾಧೀನ ಬಡಿದಾಟ ಯಾವ ರೀತಿ ಆಗ್ತಾ ಇದೆ, ಒಟ್ಟು ಎಷ್ಟು ಜಮೀನು ಭೂಸ್ವಾಧೀನಕ್ಕೆ ಗೃಹ ಮಂಡಳಿ ಮುಂದಾಗ್ತಾ ಇದೆ, ರೈತರು ಯಾವ ರೀತಿ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ? ಧನಶ್ರೀ, ಹಾಸನ ಹೊರವಲಯದಲ್ಲಿರ್ತಕ್ಕಂಥ ಸುಮಾರು 3-4 ಗ್ರಾಮದ ಸುಮಾರು 387 ಎಕರೆ ಜಾಗವನ್ನ ಭೂಸ್ವಾಧೀನ ಮಾಡ್ಲಿಕ್ಕೆ ಈಗ ನೋಟಿಸ್ ಅನ್ನ ಗೃಹ ಮಂಡಳಿ ಕಳಿಸಿರ್ತಕ್ಕಂಥದ್ದು. ಈಗ ಹಾಸನ ಹೊರವಲಯದಲ್ಲಿ ಸೈಟ್ ಗಳನ್ನ ಡೆವಲಪ್ ಮಾಡಬೇಕು, ಅದರ ಮುಖಾಂತರವಾಗಿ ಸೈಟ್ ಗಳನ್ನ ಹಂಚಿಕೆ ಮಾಡುವಂತ ಪ್ಲಾನ್ ಅನ್ನ ಗೃಹ ಮಂಡಳಿ ಇಟ್ಕೊಂಡಿದೆ. ಅದರಿಂದ ರೈತರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನಮಗೆ ಈ ಜಮೀನನ್ನ ಬಿಟ್ಕೊಡಕ್ಕೆ ಸಾಧ್ಯ ಆಗೋದಿಲ್ಲ, ನಾವೇನೋ ಜೀವನವನ್ನ ಕಟ್ಕೊಂಡಿದೀವಿ, ಎಲ್ಲರೂ ಕೂಡ 16 ಎಕರೆ ಜಮೀನನ್ನ ಇಟ್ಕೊಂಡಿರ್ತಕ್ಕಂಥ ರೈತರು ಯಾರು ಇಲ್ಲ. ಇಲ್ಲಿ 30 ಗುಂಟೆ, 35 ಗುಂಟೆ, 36 ಗುಂಟೆ ಈ ರೀತಿಯಾದಂತಹ ಗುಂಟೆಗಳೆಲ್ಲ ಲೆಕ್ಕಾಚಾರದಲ್ಲಿ ನಾವು ಭೂಮಿಯನ್ನ ಇಲ್ಲಿ ಹೊಂದಿದ್ದೀವಿ. ಆದ್ರೆ ಈ ಗೃಹ ಮಂಡಳಿ ಈ ಭೂಮಿಯನ್ನು ಕೂಡ ಕಿತ್ಕೊಂಡು ನಮ್ಗೆ ಹಣವನ್ನು ಕೊಟ್ಟರೆ ನಮ್ಗೆ ಹಣ ನಮ್ ಜೊತೆ ಇರಲ್ಲ. ಆದ್ರೆ ನಮ್ಮ ಪೂರ್ವಜರ ಕಾಲದಿಂದ ಬಂದಿರ್ತಕ್ಕಂತಹ ಭೂಮಿ ನಮ್ ಜೊತೆ ಇರುತ್ತೆ. ನಮ್ಗೆ ಕೃಷಿಯನ್ನೇ ಬದುಕಾಗಿರ್ತಕ್ಕಂಥದ್ದು, ಬೇರೆ ಯಾವುದೇ ವೃತ್ತಿ ನಮ್ಗೆ ಗೊತ್ತಿಲ್ಲ. ಆದ್ರಿಂದಾಗಿ ಭೂಮಿಯನ್ನ ನಮಗೆ ಉಳಿಸ್ಕೊಡ್ಬೇಕು. ನಮ್ಮ ಭೂಮಿಯಲ್ಲಿ ಯಾವುದೇ ಲೇಔಟ್ ಗಳನ್ನಾಗ್ಲಿ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬಾರ್ದು. ನಮಗೆ ಕೃಷಿ ಮಾಡ್ಕೊಂಡು ನಮ್ಮ ಜೀವನವನ್ನ ಇಲ್ಲಿವರೆಗೂ ಕೂಡ ನಡೆಸ್ಕೊಂಡ್ ಬಂದಿದೀವಿ, ಮಕ್ಳು ಮರಿಯನ್ನು ಕೂಡ ಸಾಕೊಂಡಿದೀವಿ. ಇನ್ ಮುಂದೆನೂ ಕೂಡ ಇದೇ ರೀತಿಯಾದಂತ ಕೃಷಿ ಚಟುವಟಿಕೆಗಳನ್ನ ನಾವು ಮುಂದುವರಿತೀವಿ. ಗೃಹ ಮಂಡಳಿಯವರು ಇದರಿಂದ ಈ ಯೋಜನೆಯನ್ನ ಕೈ ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಭೂಮಿಯನ್ನ ತೆಗೆದುಕೊಳ್ಬೇಕು. ಈ ಯೋಜನೆಯಿಂದ ನಮ್ಗೆ ಯಾವುದೇ ರೀತಿ ಅನುಕೂಲ ಆಗುವುದಿಲ್ಲ ಎಂಬಂತಹ ಆಕ್ರೋಶನ ಹೊರಹಾಕಿದ್ದಾರೆ. ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂಡ ಈಗಾಗಲೇ ಧರಣಿಯನ್ನು ಕೂಡ ನಡೆಸಿದ್ದಾರೆ. ಅದಲ್ಲದೆ ನ್ಯಾಯಾಲಯದಲ್ಲಿ ಈ ವಿಚಾರವಾಗಿ ಏನು ಕೋರ್ಟ್ ಮೆಟ್ಟಿಲಲ್ಲಿ ಅಲ್ಲೂ ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಮತ್ತು ಈ ಯೋಜನೆಯನ್ನ ಕೈ ಬಿಡಿಸಿಕೊಡ್ತಾರೆ ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಲಿಕ್ಕೂ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆಗೆ ಹಾಸನ ಹೊರವಲಯದಲ್ಲಿರ್ತಕ್ಕಂಥ ಈ ಬೆಲೆ ಬಾಳುವಂತ ಜಮೀನನ್ನ ಒಂದ್ ಕಡೆ ಅಕ್ವೈರ್ ಅನ್ನ ಮಾಡಿ ಅದರಲ್ಲಿ ಸೈಟ್ ಗಳನ್ನ ನಿರ್ಮಾಣ ಮಾಡಿ ಅದರಲ್ಲಿ ಸೈಟ್ ಗಳನ್ನ ಹಂಚಿಕೆ ಮಾಡಬೇಕು ಅಂತ ಯೋಜನೆಯನ್ನ ಗೃಹ ಮಂಡಳಿ ಇಲಾಖೆ ಇಟ್ಕೊಂಡಿದೆ. ಆದ್ರೆ ಅಲ್ಲಿನ ರೈತರ ಇದಕ್ಕೆ ಭಾರಿ ವಿರೋಧವನ್ನು ಕೂಡ ವ್ಯಕ್ತಪಡಿಸಿರ್ತಾರೆ. ರೈತ ಸಂಘ ಆಗಿರ್ಬೋದು, ಇನ್ನಿತರ ಸಂಘಟನೆಗಳ ಮೂಲಕವಾಗಿ ಸಾಕಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಈ ನಿಟ್ಟಿನಲ್ಲಿ ಏನು ಕ್ರಮವನ್ನ ಕೈಗೊಂಡಿದೆ, ಇದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಯೋಜನೆಯನ್ನ ಮುಂದಕ್ಕೆ ತರಬಾರದು, ಇದನ್ನ ಕೈ ಬಿಡಬೇಕು ಎಂಬ ಆಗ್ರಹವನ್ನ ಇಲ್ಲಿನ ಸ್ಥಳೀಯರು ಮಾಡ್ತಿರ್ತಕ್ಕಂಥದ್ದು. ಅದ್ರ ಜೊತೆನಲ್ಲಿ ಹಾಸನ ಜಿಲ್ಲೆಯವರಾಗಿರ್ತಕ್ಕಂಥ ಅರಸೀಕೆರೆ ಶಾಸಕರೇ ಈ ಒಂದು ಗೃಹ ಮಂಡಳಿಯ ಅಧ್ಯಕ್ಷ ಆಗಿರೋದ್ರಿಂದ ಆ ಅಧ್ಯಕ್ಷ ಸ್ಥಾನವನ್ನ ಹಾಸನ ಜಿಲ್ಲೆಯವರೇ ಇಟ್ಕೊಂಡಿರೋದ್ರಿಂದ ಈ ಸಮಸ್ಯೆಯನ್ನ ಅರ್ಥಕೊಂಡು ಈ ಸಮಸ್ಯೆನ ನಮ್ಗೆ ಕ್ಲಿಯರ್ ಮಾಡ್ಕೊಡ್ಬೇಕು ಮತ್ತು ಇಲ್ಲಿನ ರೈತರ ಸಂಕಷ್ಟವನ್ನ ಅರ್ತ್ಕೋಬೇಕು. ಯಾವುದೇ ಕಾರಣಕ್ಕೂ ಅವರು ಕೊಡುವಂತ ದುಡ್ಡಿನಿಂದ ನಮ್ಗೆ ಜೀವನ ಸಾಕಾಗ್ಲಿಕ್ಕೆ ಆಗೋದಿಲ್ಲ. ಮುಂದೆ ಟ್ಯಾಕ್ಸ್ ಕಟ್ಟೋಕ್ಕೂ ಕೂಡ ನಮ್ಗೆ ಆಗದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದ್ರೆ ಪ್ರತಿ ವರ್ಷ ಒಂದಲ್ಲ ಒಂದು ಬೆಳೆ ಮುಖಾಂತರವಾಗಿ ಬೆಳೆಯನ್ನ ಬೆಳೆದು ಇಲ್ಲಿ ರೇಷ್ಮೆ ಆಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಇನ್ನಿತರ ಬೆಳೆಗಳನ್ನ ಬೆಳೆದು ಇಲ್ಲಿ ಜೀವನವನ್ನ ಮಾಡ್ತಿದೀವಿ. ನಮ್ಗೆ ಹಣದ ಅವಶ್ಯಕತೆ ಇಲ್ಲ, ನಮ್ಗೆ ನಮ್ಮ ಭೂಮಿಯನ್ನು ನಮಗೆ ಉಳಿಸ್ಕೊಡ್ಬೇಕು. ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಕೂಡ ಮಾಡ್ತೀವಿ ಎಂಬ ಎಚ್ಚರಿಕೆಯನ್ನ ರೈತರು ಕೊಡ್ತಿರ್ತಕ್ಕಂಥದ್ದು. ಧನಶ್ರೀ, ಕೃಷ್ಣಮೂರ್ತಿ, ಈಗ ಒಂದ್ ಕಡೆ ಗಮನಿಸ್ತಾ ಹೋಗ್ಬೋದು, ರೈತರು ಬರಡು ಭೂಮಿ, ಅದರಿಂದ ಏನು ಕೂಡ ಬೆಳೆ ಬೆಳೆಯೋಕ್ಕಾಗಲ್ಲ ಅಂತಂದ್ರೆ ಅದು ಭೂ ಸ್ವಾಧೀನಕ್ಕೆ ಕೊಟ್ಬಹುದು, ಖುಷಿಯಾಗಿ ಕೊಡ್ತಾರೆ, ದುಡ್ಡು ಬರುತ್ತಲ್ಲಪ್ಪ ಅಂತ, ಒಂದು ಆದಾಯ ಆದ್ರೂ ಬರುತ್ತಲ್ಲ ಅಂತ. ಬಟ್ ಬೆಳೆ ಬೆಳೆಯುವಂಥ ಜಮೀನು, ಹಚ್ಚ ಹಸಿರಿಂದ ಕೂಡಿರುವಂಥ ಜಮೀನಿದು, ಒಂದಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡಿ ಬಾವಿಯನ್ನ ಕೊರೆದು, ಕೊಳೆಬಾವಿ ಬಾವಿಯನ್ನ ಕೊರೆದು ನೀರು ಪೂರೈಕೆ ಕೂಡ ಆಗ್ತಿರುವಂಥ ಜಾಗ ಅದು. ಅದನ್ನ ರೈತರು ಕೊಡೋದಕ್ಕೆ ಹಿಂದೆಟ್ ಹಾಕ್ತಿದ್ದಾರೆ, ಅದನ್ನ ಒಪ್ಕೋಬಹುದು. ಬಟ್ ಈ ಒಂದು ಗೃಹ ಮಂಡಳಿಯವರ ನಿವೇಶನ ಯೋಜನೆಗೆ ಸರ್ಕಾರಿ ಜಾಗಗಳಿಲ್ವಾ ಅಂತ ಅಧ್ಯಕ್ಷ ಶಿವಲಿಂಗೇಗೌಡ ಇದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡ್ತಿರುವ, ಇಷ್ಟು ದೊಡ್ಡ ಮಟ್ಟಿಗೆ ಸಮಸ್ಯೆಗಳಾಗ್ತಿದ್ರು ಕೂಡ ಅಂತ? ಖಂಡಿತ ಹೌದು, ನೀವ್ ಹೇಳೋದು ಕೂಡ ಸತ್ಯ. ಯಾಕಂತ ಹೇಳಿದ್ರೆ ಹೊರವಲಯದಲ್ಲಿ ಅಂತ ಬಂದಾಗ ನಗರದ ಅಭಿವೃದ್ಧಿ ಆಗುವಂತ ಸಂದರ್ಭದಲ್ಲಿ ಲೇಔಟ್ ಗಳನ್ನ ಮಾಡೋದಾಗಿರ್ಬೋದು, ಇನ್ನಿತರ ಅಭಿವೃದ್ಧಿ ಕೆಲಸಗಳನ್ನ ಸರ್ಕಾರಗಳು ಮಾಡುತ್ತೆ. ಆದ್ರೆ ಇಲ್ಲಿ ಈಗ ಇರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಜೀವನಾಡಿಯಾಗಿರ್ತಕ್ಕಂಥದ್ದು, ಅವರ ಜೀವನ ಆಗಿರ್ತಕ್ಕಂಥದ್ದು ಈ ಪೂರ್ವಜರ ಕಾಲದಿಂದನೂ ಕೂಡ ಬಂದಿರ್ತಕ್ಕಂತಹ ಜಮೀನನ್ನ ಈಗ ಕಳ್ಕೊಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆದ್ರೆ ಮತ್ತೇನ್ ಹೋಗ್ಬೇಕು ನಾವು, ಇಲ್ಲಿಂದ ಬೇರೆ ಕಡೆ ಒಕ್ಲೆಬ್ಬಿಸುವಂತ ಕೆಲಸ ಆಗುತ್ತೋ ಅನ್ನೋ ಆತಂಕದಲ್ಲಿ ರೈತರು ಕೂಡ ಇದ್ದಾರೆ. ಅಭಿವೃದ್ಧಿ ಆಗಿರ್ತಕ್ಕಂಥ ಆಗುವಂತ ವಿಚಾರ ಆದ್ರೆ ಆಗುವಂತ ಸಂದರ್ಭದಲ್ಲಿ ರೈತರಿಗೆ ಪೆಟ್ಟನ್ನ ಕೊಡಬಾರ್ದು. ಸರ್ಕಾರ ರೈತರ ಪರವಾಗಿರ್ಬೇಕು. ರೈತರು ಯಾವುದೇ ಕಾರಣಕ್ಕೂ ದೇಶಕ್ಕೆ ಅನ್ನ ಕೊಡುವಂತ ರೈತ ಎಂಬಂತ ವಿಚಾರಗಳನ್ನ ರಾಜಕಾರಣಿಗಳು ದೊಡ್ಡ ದೊಡ್ಡ ಭಾಷಣಗಳಲ್ಲಿ ಹೇಳ್ತಾರೆ. ಆದ್ರೆ ಈ ಒಂದು ಇಂಥ ವಿಚಾರಗಳು ಬಂದಾಗ ಪರವಾಗಿ ಕೆಲಸಗಳನ್ನ ಮಾಡ್ಬೇಕು. ರೈತರ ಆಕ್ರೋಶ ಏನಿದೆ ಆ ಆಕ್ರೋಶಕ್ಕೆ ಸ್ಪಂದಿಸ್ಬೇಕು. ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಅರ್ತು ಸರ್ಕಾರದ ಈ ಯೋಜನೆಯಿಂದ ಕೈ ಬಿಡಬೇಕು ಅಂತ ಆಗ್ರಹವನ್ನ ಸ್ಥಳೀಯರು ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಕೃಷ್ಣಮೂರ್ತಿ. ತಮ್ಮೆಲ್ಲ ಮಾಹಿತಿಗಾಗಿ ನೋಡ್ತಾ ಹೋಗ್ಬೋದು, 389 ಎಕರೆ ಕೃಷಿ ಜಮೀನನ್ನೇ ಭೂ ಸ್ವಾಧೀನ ಕೊಟ್ಬಿಡಿ ಅಂತ ಹೇಳ್ಕೊಂಡು ಗೃಹ ಮಂಡಳಿಯವರು ಕೇಳ್ತಾರೆ ಅಂದ್ರೆ ನಿಜವಾಗ್ಲೂ ಇದು ಮೂರ್ಖತನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಭೂಮಿ ಬರಡಾಗಿದ್ರೆ ಹೌದಪ್ಪ ಇವರು ಭೂ ಸ್ವಾಧೀನ ಮಾಡ್ಕೊಳ್ತೀವಿ, ನೋಟಿಸ್ ಅನ್ನ ಕೊಡ್ತೀವಿ ಅನ್ನೋದಕ್ಕೊಂದು ಅರ್ಥ ಇದೆ. ಆದ್ರೆ ಆ ಜಮೀನಲ್ಲಿ ಉತ್ತಮವಾದ ಬಂಗಾರದ ಬೆಳೆಯನ್ನ ರೈತರು ಬೆಳೀತಿದ್ದಾರೆ.
ಅಲ್ಲ, ಇವ್ರಿಗೊಂದು ತಲೆ ಇರಬೇಕಲ್ಲ, ಅಟ್ಲೀಸ್ಟ್ ರೈತರು ಕೊಡಕ್ಕಾದ್ರೂ ಮುಂದೆ ಬರ್ತಾರೆ ಇಂತಹ ಜಾಗವನ್ನು ಅಂತ. ಯಾವ ಒಂದು ಮಾನದಂಡದಲ್ಲಿ ಇವರು ಅಂತಹ ಜಾಗವನ್ನ ಕೇಳ್ತಿದ್ದಾರೆ ಅನ್ನುವಂಥದ್ದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿದೆ. ಯಾಕಂದ್ರೆ ರೈತರು, ನಾವು ಅವರು ಮಾತನಾಡಿರುವಂತ ಕೇಳಿಸ್ಕೊಂಡ್ವಿ, ಕಣ್ಣೀರು ಹಾಕ್ತಾರೆ. ನಮ್ಗೆ ಪೂರ್ವಜರು ಕೊಟ್ಟಿರುವಂತಹ ಜಾಗ ಇದು, ದುಡ್ಡು ಒಂದಷ್ಟು ಲಕ್ಷ ಬರುತ್ತೆ, ಒಂದಷ್ಟು ವರ್ಷದಲ್ಲ 1 ಲಕ್ಷ ಏನಾದ್ರೂ ಖರ್ಚಾಗಿ ಹೋಗ್ಬಿಡುತ್ತೆ. ಬಟ್ ಜಾಗ ಅನ್ನುವಂಥದ್ದು ನಾವೀಗ ಇದ್ರು ಮುಂದಿನ ಪೀಳಿಗೆಗೂ ಕೂಡ ಜಾಗ ಅನ್ನುವಂಥದ್ದು ಬರುತ್ತೆ. ಅದರಲ್ಲಿ ಬೆಳೆ ಯಾವಾಗ ಬೇಕಾದ್ರೂ ಬೆಳಿಬಹುದು. ಬಂಗಾರದ ಬೆಳೆಯನ್ನು ಕೊಡುವಂತಹ ಭೂಮಿ ಅದು. ಅಂಥ ಭೂಮಿಯನ್ನು ನಾವು ಯಾಕೆ ಬಿಟ್ಟು ಕೊಡಬೇಕು ಅನ್ನುವಂಥದ್ದು ರೈತರ ಪ್ರಶ್ನೆ. ಅದರ ಜೊತೆಗೆ ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಶಿವಲಿಂಗೇಗೌಡರ ಸ್ವಕ್ಷೇತ್ರದಲ್ಲಿ ಇದಕ್ಕೆ ವಿರೋಧ ವ್ಯಕ್ತ ಆಗ್ತಿದೆ.